ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಂದಿ ಕಿರಣ್ ಮಾತಾಡ್ತಿದ್ದೀನಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ ನೀವೆಲ್ಲ ತಮ್ಮನೇಲಿ ನೋಡಿರ್ತೀರಾ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ ಅಂತ. ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ವ್ಲಾಗ್ ಹಾಕಿದ್ದೆ, TCS ಯಾಕೆ ಬಿಟ್ಟೆ ಮತ್ತು ಹೊಸ ಕಂಪ್ನಿಲಿ ಏನೇನು ಕೊಟ್ಟರು ಅಂತ. ಆ ವ್ಲಾಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮತ್ತು ತುಂಬ ಮೆಸೇಜ್ ಮಾಡಿದ್ದೀರಾ ಮತ್ತು ಕಮೆಂಟ್ ಮಾಡಿದ್ದೀರಾ. ಸೊ ಅದಕ್ಕೆಲ್ಲ ನಾನು ಫಸ್ಟ್ ಆನ್ಸರ್ ಮಾಡಿಬಿಟ್ಟು ಇವತ್ತಿನ ಕಾನ್ಸೆಪ್ಟು ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕ್ವಶನ್ ಏನಂತ ಅಂದರೆ, ಸಿಸ್ಟರ್ ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದ್ದೀರಾ. ನನ್ನ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ನಾನು ಇಂಜಿನಿಯರು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಲ್ಲಿ ಇಂಜಿನಿಯರಿಂಗ್ ಮಾಡಿರೋದು. ಆಮೇಲೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಮತ್ತು ನೀವು ಏನು ಸ್ಕಿಲ್ ಸೆಟ್ ನಿಮ್ಮದು, ಮತ್ತು ಜಾಬ್ ಹೆಂಗೆ ತೊಗೊಂಡ್ರಿ ಅಂತೆಲ್ಲ ಸುಮಾರು ಕ್ವಶನ್ಸ್ಗಳು ಕೇಳಿದ್ದೀರಾ. ಅದಕ್ಕೆಲ್ಲ ನಾನು ಇವತ್ತು ಆನ್ಸರ್ ಮಾಡ್ತೀನಿ. ನನಗೆ 7 years ಆಫ್ ಎಕ್ಸ್ಪೀರಿಯನ್ಸ್ ಇದೆ IT ಡೊಮೈನಲ್ಲಿ. ಆಮೇಲೆ ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ದೀರಾ. ಸ್ಯಾಲ್ರಿ ನಿಮಗೆಲ್ಲ ಗೊತ್ತು, ನಾನು ಸೋಷಿಯಲ್ ಮೀಡಿಯಲ್ಲಿ ಸ್ಯಾಲ್ರಿ ಎಲ್ಲ ಹೇಳೋಕ್ಕಾಗಲ್ಲ ಅಂತ. ನೀವೇ ಯೋಚನೆ ಮಾಡಿ, 7 years ಎಕ್ಸ್ಪೀರಿಯನ್ಸು ಐಟಿಲಿದ್ದು 3 ಕಂಪ್ನಿ ಚೇಂಜ್ ಮಾಡಿದ್ದೀನಿ. 3 ಕಂಪ್ನಿ ಚೇಂಜ್ ಮಾಡಿದ್ರೆ ಎಷ್ಟಿರುತ್ತೆ ಅಂದರೆ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ ಸ್ಯಾಲ್ರಿ. ಸೊ ನಿಮಗೂ ಆಸೆ ಇರುತ್ತೆ. ಎಷ್ಟೊಂದು ಜನ ಏನಂತ ಕಮೆಂಟ್ ಮಾಡಿದ್ದೀರಾ ಅಂತ ಅಂದರೆ, ನಾನು ಜಾಬ್ ಹುಡುಕ್ತಾ ಇದ್ದೀನಿ, ನಾನು ಫ್ರೆಷರು, ನಾನು ಸಾಫ್ಟ್ವೇರ್ ಇಂಜಿನಿಯರು, ಹೆಂಗೆ ಜಾಬ್ ಸಿಕ್ತು, ರೆಫರ್ ಮಾಡಿ ಸಿಸ್ಟರ್ ಅಂತೆಲ್ಲ ತುಂಬಾ ಕಮೆಂಟ್ಸ್ ಮಾಡಿದ್ದೀರಾ. ಅದೆಲ್ಲ ತುಂಬ ಈಸಿ, ಯಾರ ರೆಫರೆನ್ಸು ಇಲ್ಲದೆ ನಾವು ಕೆಲಸ ತೊಗೊಬೋದು. ನೀವು ನಂಬಲ್ಲ, ನಾನು 3 ಕಂಪ್ನಿ ಚೇಂಜ್ ಮಾಡಿದ್ದೀನಿ. 3 ಕಂಪ್ನಿನೂ ಯಾವುದು ರೆಫರೆನ್ಸ್ ಇಲ್ಲದೆ ನಾನು ಕೆಲಸ ತೊಗೊಂಡಿದ್ದೀನಿ. ಹೇಗೆ ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ. ಅದರಿಂದ ನಿಮಗೂ ಯೂಸ್ ಆಗುತ್ತೆ, ತುಂಬ ಈಸಿ. ಆಮೇಲಿಂದ ಫಸ್ಟಿಗೆ ಕ್ವಶನ್ಸ್, ಆಮೇಲೆ ಏನು ಕ್ವಶನ್ಸ್ ಕೇಳಿದ್ರೆ ಕಿನ್ನ ಫಸ್ಟ್ ಥಿಂಗ್ ಏನಂತ ಹೇಳೋಣ ಅಂದರೆ, ಇವಾಗ ನೀನು ಅವರು ನೆಕ್ಸ್ಟ್ ಕಮೆಂಟ್ ಮಾಡ್ತಾರೆ, ಎಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದು ಅದನ್ನು ಹೇಳ್ಬಿಡು, ಎಲ್ಲಿ ಮುಗಿಸಿದ್ದು. ನೆಕ್ಸ್ಟ್ ನೀನು ನಾನು ಇಂಜಿನಿಯರಿಂಗು ನಾನು ಹೇಳ್ಬಿಡ್ತೀನಿ ಫ್ರೆಂಡ್ಸ್. ನಾನು ಇಂಜಿನಿಯರಿಂಗು ಎಲ್ಲ ಮೈಸೂರಲ್ಲಿ ATME ಕಾಲೇಜಲ್ಲಿ ಮಾಡಿದ್ದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಲ್ಲಿ. ಅದಾದಮೇಲೆ ನಾನು ಆಕ್ಸೆಂಚರ್ ಸೇರಿಕೊಂಡೆ. ಆಕ್ಸೆಂಚರಲ್ಲಿ 5.5 years ಹತ್ತಿರ ಆಕ್ಸೆಂಚರಲ್ಲೇ ಆಯಿತು ನಂದು IT ಡೊಮೈನಲ್ಲೇ. ಅದಾದಮೇಲೆ ಸೆಕೆಂಡ್ ಕಂಪ್ನಿ ಚೇಂಜ್ ಮಾಡಿದೆ, ಯೂಸರ್ ಐಡಿ ಅಂತ. ಅಗೇನ್ ಅದಾದಮೇಲೆ ಥರ್ಡ್ ಕಂಪ್ನಿ TCSಗೆ ಬಂದೆ. TCSಲ್ಲಿ ನಾನು 1 year ಇದ್ದೆ. ಅದಾದಮೇಲೆ ಇವಾಗ ಸಿಂಚ್ ಕಂಪ್ನಿಲಿ ಇದ್ದೀನಿ. ಎಲ್ಲ ಕಂಪ್ಲೀಟ್ IT ಡೊಮೈನಲ್ಲೇ ಕೆಲಸ ಮಾಡಿರೋದು. ಅದು ಅಷ್ಟೇ. ಅದಾದಮೇಲೆ ಇನ್ನೂ ಕೆಲವ್ರು ಕೇಳಿದ್ದಾರೆ, ರೆಫರೆನ್ಸ್ ಮಾಡಿ ನನಗೆ ಅಂತ ಕೇಳಿದ್ದಾರೆ. ಇನ್ನೂ ಸ್ವಲ್ಪ ಜನ ಕೇಳಿದ್ದೀರಾ, ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮಾಡೋದು ವ್ಲಾಗ್ ಮಾಡಿ ಅಂತ. ನೆಕ್ಸ್ಟ್ ವ್ಲಾಗ್ ಖಂಡಿತ ಅದೇ ಮಾಡ್ತೀನಿ. ಈಗ ಸದ್ಯಕ್ಕೆ ಜಾಬ್ ಹೆಂಗೆ, ಅದು ವೆರಿ ಇಂಪಾರ್ಟೆಂಟ್. ನಂಗೆ ಗೊತ್ತಾಯಿತು ತುಂಬ ಜನಕ್ಕೆ ಜಾಬ್ ಅವಶ್ಯಕತೆ ಇದೆ ಅಂತ. ಬಟ್ ನಾನು HR ಅಲ್ಲ, ಅದೇ ತುಂಬ ಹೆಲ್ಪ್ ಮಾಡೋದಕ್ಕೆ ನಾನು HR ಅಲ್ಲ. ಸೊ ನಾನು IT ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನನಗಾಗಿರೋ ಎಕ್ಸ್ಪೀರಿಯನ್ಸು ಮತ್ತು ನಾನು ಏನೇನು ಮಾಡಿದೆ ಅಂತ ನಿಮಗೂ ಹೇಳ್ತೀನಿ. ನೀವು ಆ ಟ್ರಿಕ್ಸ್ನ ಯೂಸ್ ಮಾಡಿ, ಮೇ ಬಿ ನಿಮಗೂ ಹೆಲ್ಪ್ ಆಗ್ಬೋದು. ನಿಮಗೂ ಜಾಬ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ನಾನು ಹೇಳ್ಕೊಟ್ಟಂಗೆ ಮಾಡಿದ್ರೆ. ಫಸ್ಟ್ ಏನು ಮಾಡಿ ಅಂತ ಅಂದರೆ, ಫಸ್ಟು ನಿಮ್ಮ ಮೊಬೈಲಲ್ಲಿ ನೌಕರಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕೆಲವ್ರು ನೌಕರಿ ನಿಂತ ತಕ್ಷಣ ಅಯ್ಯೋ ನೌಕರಿ ನಮಗೆ ಕಾಲೇ ಬರಲ್ಲ ಅಂತ ಅಂತಾರೆ. ನಿಜವಾಗ್ಲೂ ನೆಗ್ಲೆಕ್ಟ್ ಮಾಡಬೇಡಿ. ನೌಕರಿನ ನಾನು ಒಬ್ಳಿಗೆಲ್ಲ, ನನ್ನ ಫ್ರೆಂಡ್ಸ್ಗಳೇ ನನಗೆ ಹೇಳ್ಕೊಟ್ಟಿದ್ದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ಗಾಗಲಿ, ನನಗಾಗಲಿ, ನಮ್ಮ ಫ್ಯಾಮಿಲಿಗಾಗಲಿ ಎಲ್ಲ ಅಷ್ಟೇ ನೌಕರಿಯಿಂದನೇ ಕಾಲ್ ಬಂದಿರೋದು. ಕಾಲ್ ಬಂದೇ ಬರುತ್ತೆ, ಆದರೆ ನಾವು ಅದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ನೌಕರಿ ಆ್ಯಪ್ನ, ಅದೊಂದೇ ಸಾಕು, ಇನ್ಯಾವುದೂ ಆ್ಯಪ್ ಬೇಡ. ನೌಕರಿ ಆ್ಯಪಿಂದನೇ ನಿಮಗೆ ಎಷ್ಟೊಂದು ಕಾಲ್ಸ್ ಬರುತ್ತೆ. ನೌಕರಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ರೈಟ್ ಸೈಡಲ್ಲಿ ಪ್ರೊಫೈಲ್ ಅಂತ ಇರುತ್ತೆ. ಆ ಪ್ರೊಫೈಲ್ಗೆ ಹೋಗಿ, ಆ ಪ್ರೊಫೈಲಲ್ಲಿ ಎಷ್ಟೊಂದು ಕ್ವೆಶನ್ಸ್ಗಳಿರುತ್ತೆ. ಈಗ ನಿಮ್ಮ ಸ್ಕಿಲ್ ಸೆಟ್ ಏನು, ನಿಮ್ಮ ರೆಸ್ಯೂಮ್ ಅಪ್ಡೇಟ್ ಮಾಡಬೇಕು, ಅದಕ್ಕೊಂದು ಫೋಟೋ ಹಾಕಬೇಕು, ಮತ್ತು ನಿಮ್ದು ಎಕ್ಸ್ಟ್ರಾ ಫೀಚರ್ಸ್ ಏನೇನಿದೆ, ಮತ್ತು ನೀವು ಫ್ರೆಷರಾ ಇಲ್ಲಾಂದರೆ ಎಕ್ಸ್ಪೀರಿಯನ್ಸ್ಡಾ, ಇಲ್ಲ ಆಮೇಲಿಂದ ನೀವು ಎಕ್ಸ್ಪೀರಿಯನ್ಸ್ಡ್ ಆದರೆ ನಿಮಗೆ ಎಷ್ಟು ದಿನ ನೋಟಿಸ್ ಪೀರಿಯಡ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಕ್ವೆಶನ್ಸ್ಗಳಿರುತ್ತೆ. ಅದನ್ನೆಲ್ಲ ನೀಟಾಗಿ ಫಿಲ್ ಮಾಡ್ಕೊಂಡು ಬನ್ನಿ. ರೆಸ್ಯೂಮು ಅಷ್ಟೇ, ರೆಸ್ಯೂಮು 2 ಪೇಜಲ್ಲಿ ಮುಗಿಸಿರಿ, ಓಕೆನಾ. ಅದಾದ್ಮೇಲೆ ಪ್ರೊಫೈಲ್ ಫೋಟೋ ಇರಲೇಬೇಕು. ಜಿಮೇಲ್, ಎಷ್ಟೊಂದು ಜನ ಜಿಮೇಲ್ ಸ್ಟ್ಯಾಂಡರ್ಡ್ ಆಗೇ ಇರಬೇಕಪ್ಪ, ಜಾಬ್ ಸಿಗಬೇಕು ಅಂದರೆ ಫುಲ್ ಸ್ಟ್ಯಾಂಡರ್ಡ್ ಆಗೇ ಇರಬೇಕು ಅಂತಾರೆ. ಅದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್. ನಾನು ಕಾಲೇಜು 7-8 ವರ್ಷದಿಂದ ನಾನು ಜಿಮೇಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು, ನಂದಿತಾ ಸ್ವೀಟ್ ಲೈಮ್ ಅಂತ. ಅದೆಷ್ಟು ಫನ್ನಿ ಆಗಿದೆ. ಇವತ್ತಿಗೂ ನಂದೇ ಅದೇ ಜಿಮೇಲ್ ID. ಸೊ ಜಿಮೇಲ್ ಅದೆಲ್ಲ ಅದು ಹೆಂಗಿದ್ರು ನಡೆಯುತ್ತೆ. ಜಿಮೇಲ್ ತುಂಬ ಸ್ಟ್ಯಾಂಡರ್ಡಾಗೆ ಕೊಡಬೇಕು ಅಂತ ಇರೋ ಜಿಮೇಲ್ನ ಐಡಿನೂ ಚೇಂಜ್ ಮಾಡ್ಕೊತೀರ ನೀವುಗಳು. ಫ್ರೆಷರ್ಗಳಿಗೆ ಅಷ್ಟು ಗೊತ್ತಿರಲ್ಲ. ಸೊ ಅದೆಲ್ಲ ಏನು ಚೇಂಜ್ ಮಾಡ್ಕೊಳ್ಳೋದು ಬೇಡ. ಏನು ಜಿಮೇಲ್ ಇರುತ್ತೋ ಅದನ್ನು ಹಾಕಿ ಅಲ್ಲಿ ನಿಮ್ಮ ರೆಸ್ಯೂಮ್ನ ನೀಟಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. 2 ಪೇಜ್ ಅಷ್ಟೇ. ತುಂಬ ನಿಮ್ಮ ಪ್ರಾಜೆಕ್ಟ್ಸ್ಗಳು ಎಷ್ಟೊಂದಿಲ್ಲ ಎಕ್ಸ್ಪ್ಲೇನ್ ಮಾಡೋದೇನು, ತುಂಬ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಸಿಂಪಲಾಗಿ ನೋಡಿದ ತಕ್ಷಣ ಇಷ್ಟಿಷ್ಟು ಇಷ್ಟಿಷ್ಟು ಮೇಯ್ನು ನಿಮ್ಮ ಸ್ಕಿಲ್ ಸೆಟ್ಟು ವೆರಿ ಇಂಪಾರ್ಟೆಂಟು. ಈಗ ನೀವು ಕಂಪ್ಯೂಟರ್ ಸೈನ್ಸ್ ಮುಗಿಸ್ ಬಂದಿರ್ತೀರಾ. ಆ ಕಂಪ್ಯೂಟರ್ ಸೈನ್ಸಲ್ಲಿ ನೀವೇನು ಮಾಡಿರ್ತೀರಾ, ಯೂಶಲಿ ಜಾವಾ ಓದಿರ್ತೀರಾ, ಪೈಥಾನು, C ಪ್ರೋಗ್ರಾಮಿಂಗು ಅದೆಲ್ಲ ಕೋಡಿಂಗ್ಸ್ ಮಾಡ್ಕೊಂಡಿರ್ತೀರಾ. ಇಲ್ಲ ಬೇರೆ ಬ್ರಾಂಚಲ್ಲಿ ಓದಿರ್ತೀರಾ, ಇಲ್ಲ ಇಂಜಿನಿಯರಿಂಗ್ ಓದಿರಲ್ಲ, ಬೇರೆ ಏನೋ BCom ಏನೇನೋ ಓದ್ಕೊಂಡಿರ್ತೀರಾ. ಸೊ ಎಕ್ಸ್ಟ್ರಾ ನೀವು
ಕೋಚಿಂಗ್ ಹೋಗಿ ಎಕ್ಸ್ಟ್ರಾ ಸರ್ಟಿಫಿಕೇಶನ್ ಮಾಡ್ಕೊಂಡಿರ್ತೀರಲ್ಲ, ಅದೇ ನಿಮ್ಮ ಸ್ಕಿಲ್ ಸೆಟ್ಟು, ಅದು ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆ ನಿಮಗೆ ಜಾಬ್ ಅಲೋಕೇಟ್ ಆಗೋದು. ಸೊ ಟೆಕ್ನಿಕಲ್ ಸ್ಕಿಲ್ಸು ವೆರಿ ಇಂಪಾರ್ಟೆಂಟು. ನೀವು ನೌಕರಿ ಆ್ಯಪಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಇರುತ್ತೆ. ಆ ಟೆಕ್ನಿಕಲ್ ಸ್ಕಿಲ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಜಾವಾ ಅಂತ ಹಾಕಿರ್ತೀರಾ. ಸೊ HR ಗಳು ಏನು ಮಾಡ್ತಾರೆ, ನೌಕರಿ ಪ್ರೊಫೈಲ್ ತಗೊಂಡಾಗ ಜಾವಾ ಮೇಲೆ ಯಾರು ಇದಾರ ಕ್ಯಾಂಡಿಡೇಟ್ಸು ಅಂತ ನೋಡ್ತಾರೆ. ಸೊ ಟೆಕ್ನಿಕಲ್ ಸ್ಕಿಲ್ಸು ವೆರಿ ಇಂಪಾರ್ಟೆಂಟು. ಜಾವಾ ಆದರೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಬಟ್ ನೀವು ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಸರ್ಟಿಫಿಕೇಶನ್ ಮಾಡ್ಕೊಂಡು ಇರಬೇಕಾಗುತ್ತೆ ಇವಾಗಿರೋ ಸಿಚುವೇಶನ್ಗೆ. ಸೊ ಹಂಗೆ ಅಪ್ಲೋಡ್ ಮಾಡ್ತಾ ಬನ್ನಿ. ಟೆಕ್ನಿಕಲ್ ಸ್ಕಿಲ್ಸ್ ಯಾವುದು, ಫ್ರೆಶರ್ ಅಂತ ಹಾಕಿ. ಎಕ್ಸ್ಪೀರಿಯನ್ಸ್ಡ್ ಅಲ್ಲಿ ಇರುತ್ತೆ, ಎಕ್ಸ್ಪೀರಿಯನ್ಸ್ಡ್ಗೆ ಇಮಿಡಿಯೇಟ್ ಜಾಯ್ನರಾ, ಇಲ್ಲ 1 ಮಂತ್ ನೋಟಿಸ್ ಪೀರಿಯಡ್, 2 ಮಂತ್ ನೋಟಿಸ್ ಪೀರಿಯಡ್ ಅಂತ. ಏನಂತ ಅಂದರೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು, 3 ಮಂತ್ಸು 2 ಮಂತ್ಸ್ ನೋಟಿಸ್ ಪೀರಿಯಡ್ ಇದ್ದರೆ ಸ್ವಲ್ಪ ಕಷ್ಟನೇ ಜಾಬ್ ಸಿಗೋದು. ಇಮಿಡಿಯೇಟ್ ಜಾಯ್ನರು ಆಲ್ಮೋಸ್ಟ್ ನೀವು ಇವಾಗ ಪೇಪರ್ ಹಾಕಿರ್ತೀರಾ, ರಿಸೈನ್ ಮಾಡಿರ್ತೀರಾ, ಆ ಥರ ಎಲ್ಲ ಇದ್ದಾಗ ನೀವೇನು ಮಾಡಬೇಕಂತ ಅಂದರೆ ಇಮಿಡಿಯೇಟ್ ಜಾಯ್ನರ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. 15 ಡೇಸಲ್ಲಿ ರಿಲೀವ್ ಆಗ್ತೀನಿ ಅಂತ. ಆಮೇಲೆ ಬೇಕಾದ್ರೆ ಬಯೋಟ್ ಆಪ್ಷನ್ನು ಅದು ಇದು ಅನ್ಬೋದು. ಮ್ಯಾಕ್ಸಿಮಮ್ ನಿಮಗೆ ಜಾಸ್ತಿ ಕಾಲ್ಸ್ ಬರಬೇಕು ಅಂತ ಅಂದರೆ ನೀವು 1 ಮಂತ್ ನೋಟಿಸ್ ಪೀರಿಯಡು ಎಕ್ಸ್ಪೀರಿಯನ್ಸ್ ಇರೋರಿಗೆ. ಅದಂದರೆ ಅದಕ್ಕೆ ಚಾನ್ಸಸ್ ಆಫ್ ಕಾಲ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಫ್ರೆಷರಿಗಾದರೆ ಏನಿಲ್ಲ, ಅಲ್ಲಿ ಫ್ರೆಷರ್ಗೇನು ಆಪ್ಷನ್ ಕೇಳಲ್ಲ ಅನಿಸುತ್ತೆ, ಕೇಳಲ್ಲ. ಈ ಥರ ಪ್ರೊಫೈಲ್ನ ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ಕೊತೀರಾ, ರೆಸ್ಯೂಮು ಅಪ್ಡೇಟ್ ಮಾಡ್ತೀರಾ. ಇದು ಒಂದು ಪಾರ್ಟು. ಈ ಪಾರ್ಟ್ ಆದಮೇಲೆ ನೀವು ಫಸ್ಟು ಅಲ್ಲಿ ಜಾಬ್ಸ್ ಅಂತ ಇರುತ್ತಲ್ಲ, ಅಲ್ಲಿಗೆ ಬಂದರೆ ಇವಾಗ ಇಲ್ಲಿ ಕೆಳಗಡೆ ಎಲ್ಲ ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಪ್ರೊಫೈಲ್ಗೆ ಹೋಗ್ಬಿಟ್ಟು ನೀವು ಪ್ರೊಫೈಲ್ ಎಲ್ಲ ನೀಟಾಗಿ ಅಪ್ಲೋಡ್ ಮಾಡ್ತೀರಾ, ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿ. ಮತ್ತು ಹೋಮ್ ಪೇಜಿಗೆ ಬಂದರೆ ಹೋಮ್ ಪೇಜಲ್ಲಿ ಏನಿರುತ್ತೆ, ಜಾಬ್ಸ್ ಬೇಸ್ಡ್ ಆನ್ ಯೋರ್ ಪ್ರೊಫೈಲ್ ಅಂತ ಒಂದು ಹೆಡಿಂಗ್ ಇರುತ್ತೆ. ಸೊ ಆ ಹೆಡಿಂಗಲ್ಲಿ ಕೆಳಗಡೆ ಎಷ್ಟೊಂದು ಜಾಬ್ಸ್ ಇರುತ್ತೆ, ಎಷ್ಟೊಂದು ಕಂಪ್ನಿ, ಆ ಕಂಪ್ನಿಗೆ ಏನು ಡೆಸಿಗ್ನೇಷನ್ ಅವೈಲೇಬಲ್ ಇದೆ ಅಂತ ತೋರಿಸುತ್ತೆ. ಸೊ ನೀವು ಆ ಡೆಸಿಗ್ನೇಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಚೆಕ್ ಬಾಕ್ಸ್ ಇರುತ್ತೆ. ಒಂದು ಚೆಕ್ ಬಾಕ್ಸ್ನ ಹಿಂಗೆ ನೀವು ಅಪ್ಲೈ ಮಾಡಬೇಕು. ನೀವು ಅಲ್ಲಿ ಅಪ್ಲೈ ಅಂತ ಕೊಟ್ಟರೆ ಚೆಕ್ ಬಾಕ್ಸ್ ರೈಟ್ ಆಗುತ್ತೆ. ಸೊ ಒಂದು ದಿನಕ್ಕೆ 20 to 25 ಮೋರ್ ದೆನ್ ದಟ್ ನೀವು ಜಾಬ್ನ ಅಪ್ಲೈ ಮಾಡ್ಬೋದು. ಈ ಥರ ನೀವು ಎವ್ರಿ ಡೇ ಮಾಡಲೇಬೇಕು. ಎವ್ರಿ ಡೇ ಯಾವ ಟೈಮಲ್ಲಿ ಮಾಡಬೇಕಪ್ಪ ಅಂತ ಅಂದರೆ ಮಾರ್ನಿಂಗು 8:30 9 o'clock ಒಳಗಡೆ ಅಪ್ಡೇಟ್ ಮಾಡಲೇಬೇಕು. ನನಗೆ 8:30 9 o'clock ಹೆಂಗೆ ಗೊತ್ತು ಅಂತ ಅಂದರೆ, ನಾನು ಒಂದ್ಸಲ ನಾನು ಆಕ್ಸೆಂಚರ್ ಬಿಡಬೇಕಾದ್ರೆ ಅನಿಸುತ್ತೆ ಪೇಡ್ ವರ್ಷನ್ ತೊಗೊಂಡಿದ್ದೆ. ಅಂದರೆ ಜಾಬ್ಸು ಹೆಂಗೆ, ಅದು ನನಗೆ ಇನ್ನೂ ಟೆಕ್ನಿಕ್ ಗೊತ್ತಿರಲಿಲ್ಲ, ನೌಕರಿ ಆ್ಯಪ್ ಹೆಂಗೆ ಯೂಸ್ ಮಾಡೋದು ಅಂತ. ಪೇಡ್ ವರ್ಷನ್ ತೊಗೊಂಡು ನನಗೆ ಕಾಲ್ಸೇ ಬರ್ತಾ ಇರಲಿಲ್ಲ. ಅಯ್ಯೋ ಸುಮ್ಮನೆ 1,000 1,500 ವೇಸ್ಟ್ ಆಗ್ತಿದೆ, ನನಗೆ ಕಾಲೇ ಬರ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ದೆ. ಆಗ ಕಸ್ಟಮರ್ ಕೇರ್ ಅವ್ರು ಹೇಳಿದ್ದು, ಈ ಥರ ಮೇಡಮ್ ನೀವು 8:30 9 o'clockವರೆಗೂ ಪ್ರೊಫೈಲ್ನ ಅಪ್ಡೇಟ್ ಮಾಡೋದಲ್ಲದೆ ನೀವು ಜಾಬ್ನ ಅಪ್ಲೈ ಮಾಡ್ತಿದ್ರೆ ಈ ಅಪ್ಲೈ ಮಾರ್ನಿಂಗ್ 8:30 9 o'clockವರೆಗೂ ಆಗಿರಬೇಕು ಅಂತ ಹೇಳಿದ್ರು. ಓಕೆ, ಅದೊಂದು ಕೀ ಪಾಯಿಂಟ್ ಸಿಕ್ತು. ಸೊ ನೀವು ಈ ಜಾಬ್ನ ಅಪ್ಲೈ ಮಾಡಬೇಕಾದ್ರೆ 8:30 9 o'clockವರೆಗೂ ಎಲ್ಲ ಜಾಬ್ಸ್ನು ಅಪ್ಲೈ ಮಾಡಿ. 25 20 30 ಆ ಥರ ಎಷ್ಟು ಅಲ್ಲಿ ಇರುತ್ತೋ ಡೆಸಿಗ್ನೇಷನ್ನು, ಅದೆಲ್ಲದಕ್ಕೂ ಎಲ್ಲ ಕಂಪ್ನಿಗೂ ಅಪ್ಲೈ ಕೊಟ್ಕೊಂಡು ಹೋಗಿ. ಕೆಲವು ಕಂಪ್ನಿಗೆ ಏನು ಮಾಡುತ್ತೆ, ನೀವು ಅಪ್ಲೈ ಅಂತ ಕೊಟ್ಟಾಗ ನೀವು ಇಮಿಡಿಯೇಟ್ ಜಾಯ್ನರಾ, ನೀವು ಫ್ರೆಶರಾ, ನಿಮಗೆ ಇದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಇದೆಯಾ, ಇಲ್ಲ ಕೋಡಿಂಗ್ ಮಾಡಿದ್ರಾ ಅಂತೆಲ್ಲ ಕ್ವಶನ್ಸ್ ಕೇಳುತ್ತೆ. ಒಂದು 4-5 ಕ್ವಶನ್ಸ್ ಕೇಳುತ್ತೆ. ಅದಕ್ಕೆಲ್ಲ ನೀವು ಆನ್ಸರ್ ಮಾಡಬೇಕು. ನೀವೇನೋ ಆ ಥರ ಅವ್ರು ಕೇಳಿದ ಸ್ಕಿಲ್ಸ್ಗೆ ನಿಮ್ಮ ಹತ್ರ ಇರಲಿಲ್ಲ ಅಂತ ಅಂದರೆ ನೀವು NA ಅಂತ ಕೊಟ್ಬಿಡಿ, ನಾಟ್ ಅಪ್ಲಿಕೇಬಲ್ NA ಅಂತ ಕೊಟ್ಬಿಡಿ. ಸೊ ಲಾಸ್ಟಲ್ಲಿ ನೀವು ಸಬ್ಮಿಟ್ ಅಂತ ಕೊಟ್ಟಾಗ ಅದು ಥ್ಯಾಂಕ್ಸ್ ಫಾರ್ ಅಪ್ಲೈಯಿಂಗ್ ಅಂತ ಬರುತ್ತೆ. ಈ ಥರ ನೀವು ಎವ್ರಿ ಡೇ ಮಾಡಿದ್ರೆ ಖಂಡಿತವಾಗ್ಲೂ ಕಾಲ್ ಬಂದೇ ಬರುತ್ತೆ. ಅದು ಹೆಂಗೆ ಬರುತ್ತೆ ಅಂದರೆ, ನೀವು 8:30 9 o'clockವರೆಗೂ ಎಲ್ಲ ಅಪ್ಲೋಡ್ ಮಾಡಿರ್ತೀರಾ, ಎಲ್ಲ ಜಾಬ್ಸ್ನ ಅಪ್ಲೈ ಮಾಡಿರ್ತೀರಾ. ಅದಾದಮೇಲೆ ಇವಾಗ HR ಲಾಗಿನ್ ಆಗ್ತಾರೆ. ಮಾರ್ನಿಂಗ್ ಲಾಗಿನ್ ಆದಾಗ ನೀವು ಎಷ್ಟು ಇಲ್ಲಿ ಅಪ್ಡೇಟ್ ಮಾಡ್ತಿದ್ರೆ ನಿಮ್ಮ ಪ್ರೊಫೈಲ್ ಅಷ್ಟು ಮೇಲೆ ಹೋಗಿರುತ್ತೆ. ಸೊ ಅವರು ಟಾಪ್ ಲಿಸ್ಟಲ್ಲಿ ಯಾರ್ಯಾರು ಇದ್ದಾರೆ, ರೀಸೆಂಟಾಗಿ ಯಾರ್ಯಾರು ಅಪ್ಲೋಡ್ ಮಾಡಿದ್ದಾರೆ ಅಂತ ನೋಡಿದಾಗ ನಿಮ್ಮ ಪ್ರೊಫೈಲ್ ಟಾಪಲ್ಲಿ ಬರುತ್ತೆ. ಸೊ ಕಾಲ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ. ಅದಾದಮೇಲೆ ನೀವು ಇದನ್ನು 1 ದಿನ 2 ದಿನ ಮಾಡಿ 1 ವಾರ ಮಾಡ್ತೀರಾ ಅಂದ್ಕೊಳ್ಳಿ. 1 ವಾರ ಮಾಡಿಬಿಟ್ಟು ನೀವು ಬಿಟ್ಬಿಡ್ತೀರಾ. ಆವಾಗ 1 ವಾರ ಮಾಡಿಬಿಟ್ಟು ಬಿಟ್ಬಿಟ್ರೆ ನೀವು 1 ವಾರ ಯಾವ್ಯಾವ ಕಂಪ್ನಿ ಅಪ್ಲೈ ಮಾಡಿರ್ತೀರಾ ಅಲ್ಲಿ ವೇಕೆನ್ಸಿ ಇದ್ರೆ ಅಷ್ಟೇ ನಿಮಗೆ ಕಾಲ್ ಬರುತ್ತೆ. ಅಲ್ಲಿ ವೇಕೆನ್ಸಿ ಇಲ್ಲ ಅಂದರೆ ನಿಮಗೆ ಕಾಲ್ ಬರೋದು ಆಬ್ವಿಯಸ್ಲಿ ಲೇಟ್ ಆಗೇ ಆಗುತ್ತೆ. 1 ವಾರ ನೀವು ಫುಲ್ಲು ಇಲ್ಲ ನಾನು ಮಾಡಲೇಬೇಕು ಅಂತೆಲ್ಲ ಹೇಳಿ ಮಾಡ್ತೀರಾ. 1 ವಾರ ಆದಮೇಲೆ ನೀವು ಅಪ್ಲೈ ಮಾಡಿಲ್ಲ, ಹೋಗು ಒಂದು ಕಾಲ್ ಬರಲೇ ಇಲ್ಲ, ಏನೂ ಇಲ್ಲ ಅಂದ್ಬಿಟ್ಟು ನೀವು ಸುಮ್ಮನೆ ಆಗಿಬಿಟ್ರೆ ಡೆಫಿನೆಟಾಗಿ ಕಾಲ್ ಬರಲ್ಲ. ಸೊ ನಾನು ಹೇಳ್ದಂಗೆ ಅಪ್ಲೈ ಮಾಡಿ. ಅದು ಯುವರ್ ಅಪ್ಲೈ ಜಾಬ್ ಅಪ್ಲೈಯಿಂಗ್ ಎಕ್ಸೀಡೆಡ್ ಅಂತ ಬರಬೇಕು. ಅಲ್ಲಿವರೆಗೂ ನಿಮ್ಗೆ ಯಾವುದಾದ್ರು ಓಕೆ ನಿಮ್ಮ ಪ್ರೊಫೈಲ್ಗೆ ಅದು ಸೂಟ್ ಆಗೋದೇ ಬರೋದು. ನೀವೇನು ಇದು ನಿಮ್ಮ ಪ್ರೊಫೈಲಲ್ಲಿ ಕೊಟ್ಟಿರ್ತೀರ ಅದ್ರ ರಿಲೇಟೆಡೇ ಬರೋದು, ಅಂದರೆ ನಿಮ್ಮ ಡೊಮೈನ್ದೇ ಬಂದಿರುತ್ತೆ. ಸೊ ಆ ಜಾಬ್ನೆಲ್ಲ ನೀವು ಅಪ್ಲೈ ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ನೌಕರಿಯಿಂದ ಕಾಲ್ ಬಂದೇ ಬರುತ್ತೆ ಫ್ರೆಂಡ್ಸ್. ನೀವು ಈ ಥರ ಅಪ್ಲೈ ಮಾಡ್ತಿದ್ರೆ ಅಲ್ಲಿ ಫಾರ್ ಎಕ್ಸಾಂಪಲ್ ಟೆಕ್ ಮಹೀಂದ್ರ ನೀವು ಅಪ್ಲೈ ಮಾಡಿರ್ತೀರಾ, ಟೆಕ್ ಮಹೀಂದ್ರ IT ಡೊಮೈನ್ಗೆ ಅಪ್ಲೈ ಮಾಡಿರ್ತೀರಾ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಹೇಳ್ತಿದ್ದೀನಿ.
ಅಪ್ಲೈ ಮಾಡಿದ ತಕ್ಷಣ ಇವಾಗ ಅದು ನಿಮ್ಮದು ಅಪ್ಲಿಕೇಶನ್ ಹೋಗಿ ಅವ್ರ ಅವ್ರದ್ದು ಕಂಪ್ನಿ ವೆಬ್ಸೈಟಲ್ಲಿ ಆಗಿರುತ್ತೆ, ಈ ಥರ ದಿಸ್ ಕ್ಯಾಂಡಿಡೇಟ್ ಹ್ಯಾಸ್ ಅಪ್ಲೈಡ್ ಫಾರ್ ದಿಸ್ ಡೆಸಿಗ್ನೇಷನ್ ಅಂತ ಏನೋ ಅವರಿಗೆ ಒಂದು ನೋಟಿಫಿಕೇಶನ್ ಹೋಗಿರುತ್ತೆ. ಸೊ ರೆಕ್ರೂಟರ್ಸ್ ಏನು ಮಾಡ್ತಾರೆ ಅಂತ ಅಂದರೆ, ಯಾರು ಅಪ್ಲೈ ಮಾಡಿರ್ತಾರೆ ಅವರಿಗೆ ಆಬ್ವಿಯಸ್ಲಿ ಫಸ್ಟ್ ಕಾಲ್ ಮಾಡ್ತಾರೆ. ನಿಮಗೆ ನೌಕರಿಯಿಂದ 1 or 2 ಕಾಲ್ಸ್ ಬಂದಿರೋ ನಿಮಗೆ ಗೊತ್ತಿರುತ್ತೆ. ಸೊ ವಿ ಆರ್ ಕಾಲಿಂಗ್ ಫ್ರಮ್ ದಿಸ್, ಫಾರ್ ಎಕ್ಸಾಂಪಲ್ ಇವಾಗ ನಾವು ವಿ ಆರ್ ಕಾಲಿಂಗ್ ಫ್ರಮ್ ಟೆಕ್ ಮಹೇಂದ್ರ, ಯು ಹ್ಯಾವ್ ಅಪ್ಲೈಡ್ ಫಾರ್ ದಿಸ್ ಜಾಬ್ ಅಂತ ಹೇಳ್ತಾರಲ್ವಾ. ಸೊ ನೀವು ಅಪ್ಲೈ ಮಾಡಿರೋದು ಅವ್ರಿಗೆ ಗೊತ್ತಾಗುತ್ತೆ ನೀವು ಇಲ್ಲಿ ಏನು ಅಪ್ಲೈ ಮಾಡಿರ್ತೀರಾ. ಅದು ಈ ಥರ ಅಪ್ಲೈ ಮಾಡಿದಾಗ ಕಾಲ್ಸ್ ಬಂದೇ ಬರುತ್ತೆ. ಆ ಕಂಪ್ನಿಲಿ ಓಪನಿಂಗ್ಸ್ ಇದ್ರೆ ಅಷ್ಟೇ ಕಾಲ್ ಬರುತ್ತೆ, ಇಲ್ಲಾಂದ್ರೆ ಆ ಕಂಪ್ನಿ ಕ್ಯೂ ಅಲ್ಲೇ ಇರುತ್ತೆ. ಯಾವಾಗ ಆ ಡೆಸಿಗ್ನೇಷನ್ಗೆ ಓಪನಿಂಗ್ಸ್ ಬರುತ್ತೆ ಇಮಿಡಿಯೇಟಾಗಿ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಅದು 15 days ಆಗಿರ್ಬೋದು, ಇಲ್ಲ 1 ಡೇಲೇ ಕಾಲ್ ಬರ್ಬೋದು, 2 days ಕಾಲ್ ಬರ್ಬೋದು, ಮೇ ಬಿ 15 days ಆದರೂ ಆಗಿರ್ಬೋದು. ಈ ಥರ ನೌಕರಿ ಆ್ಯಪ್ ವರ್ಕ್ ಆಗೋದು. ಸೊ ನೀವು ಈ ಥರ ಮಾಡಿದ್ರೆ ಡೆಫಿನೆಟ್ ಆಗಿ ಎಷ್ಟೊಂದು ಜನ ನನಗೆ ಜಾಬ್ ಇಲಾಸಿಸ್ ಹೆಲ್ಪ್ ಮಾಡಿ, ನನಗೆ ರೆಫರ್ ಮಾಡಿ ಅಂತ ಎಷ್ಟೊಂದು ಜನ ನಂಗೆ ಕಮೆಂಟ್ಸ್ ಮಾಡಿದ್ದೀರಾ. ಬಟ್ ನಿಮಗೆಲ್ಲ ಅದೇ ಹೆಂಗೆ ಅಪ್ಲೈ ಮಾಡೋದು, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಮೋಸ್ಟ್ಲಿ ಗೊತ್ತಿಲ್ಲ ಅನ್ಸುತ್ತೆ. ಈ ಥರ ನೀವು ಕಂಟಿನ್ಯೂಸ್ ಆಗಿ 1 month ಆ ಥರ ನೀವು ಟ್ರೈ ಮಾಡ್ತಾನೆ ಇರಿ, ಡೆಫಿನೆಟಾಗಿ ಕಾಲ್ ಬಂದೇ ಬರುತ್ತೆ. ಮತ್ತು ಇನ್ನೊಂದು ಏನು ಹೇಳ್ತಿದ್ದೀನಿ ಅಂದರೆ, ಇದು ಕರೆಕ್ಟ್ ಟೈಮ್ ಆ್ಯಕ್ಚುಲಿ. ಯಾಕಂದರೆ ಇವಾಗ ಡಿಸೆಂಬರು, ಜಾನ್ವರಿಗೆಲ್ಲ ಓಪನಿಂಗ್ಸ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಓಪನಿಂಗ್ಸ್ ತುಂಬ ಕಡೆ ಜಾನ್ವರಿಗೆಲ್ಲ ಫುಲ್ ಓಪನಿಂಗ್ಸ್ ಇರುತ್ತೆ. ಸೊ ನೀವು ಇವಾಗಲೇ ಅಪ್ಲೈ ಮಾಡಿದ್ರೆ ಡೆಫಿನೆಟ್ ಆಗಿ ಜಾನ್ವರಿ ಅಷ್ಟರಲ್ಲಿ ಕೆಲಸ ಸಿಗುತ್ತೆ. ಇದನ್ನ ಎವ್ರಿ ಡೇ ಮಾಡಿ. ನಾನು ಹೇಳಿದ್ದೇನಾದ್ರು ನಿಮ್ಗೆ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತ ಅಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಮೊಬೈಲ್ ಇಟ್ಕೊಂಡು ಪ್ರೊಫೈಲ್ನ ಹೆಂಗೆ ಅಪ್ಡೇಟ್ ಮಾಡೋದು, ಜಾಬ್ನ ಹೆಂಗೆ ಅಪ್ಲೈ ಮಾಡೋದು ನಾನು ಇನ್ನೊಂದು ಫೋನ್ ಇಟ್ಕೊಂಡು ಹೇಳ್ಕೊಡ್ತೀನಿ. ಡೆಫಿನೆಟಾಗಿ ನಿಮ್ಗೆಲ್ಲರಿಗೂ ಯೂಸ್ ಆಗುತ್ತೆ. ಮತ್ತೆ ಅಯ್ಯೋ ನಮಗೆ ಗೊತ್ತೇ ಇರಲಿಲ್ಲ ಅಂತ ಸುಮ್ಮನೆ ಬೇಕು ಅಂತಾನೆ ಕೆಲವರು ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ, ನಮಗೆ ಗೊತ್ತೇ ಇರಲಿಲ್ಲ ಅದು ಇದು ಅಂತ. ನಿಮಗೆ ಜಾಬ್ ಇರೋಗೆ ತಲೆ ಕೆಡ್ಸ್ಕೊಬೇಡಿ. ಜಾಬ್ ಇಲ್ಲದೆ ನನಗೆ ಕಮೆಂಟ್ ಮಾಡಿದಿರಲ್ಲ, ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ನಾನು ಹೇಳಿದ ಥರ ಮಾಡಿ, ಡೆಫಿನೆಟಾಗಿ ನಿಮಗೆ ಕಾಲ್ ಬಂದೇ ಬರುತ್ತೆ, ಪ್ಲೇಸ್ ಆಗೇ ಆಗ್ತೀರಾ. ಇದು ಕರೆಕ್ಟ್ ಟೈಮು. ಜಾನ್ವರಿಗೆಲ್ಲ ಓಪನಿಂಗ್ಸ್ ತುಂಬ ಸ್ಟಾರ್ಟ್ ಆಗುತ್ತೆ. ನನಗೆ ಇದು ಹೆಲ್ಪ್ ಆಗಿದೆ, ನನ್ನ ಫ್ರೆಂಡ್ಸು ನನ್ನ ಜೊತೆಗಿರೋರ್ಗೂ ಇದು ವರ್ಕೌಟ್ ಆಗಿದೆ. ಈ ಥರನೇ ನಡೆಯೋದು. ತುಂಬ ಕಾಲ್ಸ್ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕಾಲ್ಸ್ ಬಂದೇ ಬರುತ್ತೆ. ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಅಷ್ಟೇ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಇವಾಗೆಲ್ಲ ಅಪ್ಲೈ ಮಾಡ್ತೀರಾ, ಕಾಲ್ಸ್ ಕೂಡ ಬರುತ್ತೆ. ಫ್ರೆಷರಿಗೆ ಹೇಳ್ತೀನಿ ಫಸ್ಟು. ಫ್ರೆಷರಿಗೆ ಕಾಲ್ ಬಂದಿದ ತಕ್ಷಣ ಅಯ್ಯೋ ಏನು ಕೇಳ್ತಾರೋ ಏನೋ ಅಂತಾರೆ. ನೀವು ಆ್ಯಸ್ ಎ ಫ್ರೆಷರ್ ರೆಕ್ರೂಟರ್ಸು ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ, ಅಂದರೆ ಪ್ಯಾನಲ್ಸ್ಗಳು ಇಂಟರ್ವ್ಯೂ ತೊಗೊಳೋರ್ಗೂ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಗೆ ಏನು ಗೊತ್ತಿರಲ್ಲ, ಕಾಲೇಜ್ ಮುಗಿಸ್ಕೊಂಡು ಇವಾಗ ತಾನೇ ಬಂದಿರ್ತೀರಾ ಅಂತ. ಸೊ ಅವ್ರು ನಿಮ್ಗೆ ಏನು ಕೇಳ್ತಾರೆ ಅಂದರೆ, ಜಸ್ಟ್ ನಿಮ್ಮ ಕಾನ್ಫಿಡೆನ್ಸ್, ನೀವು ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀರಾ ಇಂಟರ್ವ್ಯೂಲಿ, ಅದು ವೆರಿ ಇಂಪಾರ್ಟೆಂಟ್. ಮತ್ತು ನಿಮ್ಮ ಕಮ್ಯುನಿಕೇಷನ್ನು ತುಂಬ ಫ್ಲೂಯೆಂಟ್ ಇಂಗ್ಲೀಷ್ ಇರಬೇಕು. ಯಾಕೆಂದರೆ ನಾವು US UK ಸಪೋರ್ಟ್ ಮಾಡ್ತಿರ್ತೀವಿ. ಸೊ ಅದಕ್ಕೆಲ್ಲ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟು. ಸೊ ನೀವು ಹೆಂಗೆ ಮಾತಾಡ್ತೀರಾ ಕಮ್ಯುನಿಕೇಷನ್ನು, ಮತ್ತು ನೀವು ಎಷ್ಟು ಡೇರಾಗಿ ಮಾತಾಡ್ತೀರಾ. ಓಕೆ ಇವ್ರ ನಮ್ಮ ಟೀಮಿಗೆ ತೊಗೊಂಡ್ರೆ ನಂಗೆ ಅರ್ಥ ಏನು ಅಂತ ಅವ್ರಿಗೆ ಅನಿಸ್ಬೇಕು. ಆ ಥರ ಕಾನ್ಫಿಡೆನ್ಸಾಗಿ ಮಾತಾಡಬೇಕಷ್ಟೇ. ಫ್ರೆಷರ್ ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಕಮ್ಯುನಿಕೇಷನ್ನು ಮತ್ತು ನೀವು ಮಾತಾಡೋ ವೇ ಆಫ್ ಟಾಕಿಂಗು ತುಂಬ ಡೇರಿಂಗ್ ಆಗಿರಬೇಕು. ಈ 2 ಕ್ವಾಲಿಟೀಸು ಫ್ರೆಷರ್ ನಿಮಗಿದೆ ಅಂತ ಅಂದರೆ ನಿಮ್ಮ ಇಂಟರ್ವ್ಯೂ ಕ್ರ್ಯಾಕ್ ಅಂತಲೇ ಅರ್ಥ, ಅಂದರೆ ಫುಲ್ ಇಂಟರ್ವ್ಯೂ ಪಾಸ್ ಅಂತಲೇ ಅರ್ಥ. ಅದು ಬಿಟ್ಟು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಹೇಳಬೇಕು ಅಂತ ಅಂದರೆ, ಈಗ ನಿಮಗೆ ಅಪ್ಲೈ ಮಾಡಿರ್ತೀರಾ, ಈಗ ಫಸ್ಟ್ ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋಗ್ಬೇಕಪ್ಪ ಅಂದ್ಬಿಟ್ಟು ಇಂಟರ್ವ್ಯೂ ಕಾಲ್ ಕೂಡ ಬರುತ್ತೆ. ಆ ಇಂಟರ್ವ್ಯೂ ಕಾಲಲ್ಲಿ ನೀವು ಅವ್ರಿಗೆ ನೋಟಿಸ್ ಪೀರಿಯಡ್ ಎಷ್ಟು ಅಂತ ಕೇಳ್ತಾರೆ. ಆಗ ನೀವು ಹೇಳ್ತೀರಾ 2 months 3 months ಅಂತ. ನೀವು ಯಾವಾಗ 2 months 3 months ಅಂತ ಹೇಳ್ತಿರೋ, ಕೆಲವೊಂದು ರೇರ್ ಕಂಪ್ನಿಗಳಲ್ಲಿ 2 months ಒಪ್ಕೊತಾರೆ, 3 months ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಆ ಥರ ಇದ್ದಾಗ ಅವರು 3 months 2 months ಅಂದಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಓಕೆ ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅಂದ್ಬಿಟ್ಟು ಕಟ್ ಮಾಡಿಬಿಡ್ತಾರೆ. ಓಕೆನಾ. ಅವಾಗ ನೀವೇನು ಅನ್ಬೇಕು ಅಂದರೆ, ಇವಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮಗೆ 2 months ನೋಟಿಸ್ ಪೀರಿಯಡ್ ಇದ್ರೂ ನೀವು ಜಸ್ಟು ಇಂಟರ್ವ್ಯೂ ಕಾಲ್ ಸ್ಕೆಡ್ಯೂಲ್ ಆಗಲಿ ಆಮೇಲೆ ನೋಡೋಣ, ಇಂಟರ್ವ್ಯೂ ಆಗಲಿ ಹೆಂಗಾಗುತ್ತೆ ಆಮೇಲೆ ನೋಡೋಣ. ಸೊ 1 month ನೋಟಿಸ್ ಪೀರಿಯಡ್ ಅಂತ ಹೇಳಿರಿ. ಓಕೆ ಅವ್ರು 1 month ನೋಟಿಸ್ ಪೀರಿಯಡ್ಗೆ ಒಪ್ಕೊಂಡು ಓಕೆ 1 month ಅಲ್ವಾ ಅಂದ್ಬಿಟ್ಟು ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡ್ತಾರೆ. ಇಂಟರ್ವ್ಯೂ ತುಂಬ ಚೆನ್ನಾಗಾಯಿತು ಅಂದ್ಕೊಳ್ಳಿ, ನಿಮ್ಮ ಲಕ್ಕು, ನಿಮ್ಮ ನಾಲೆಜ್ ಹೆವಿ ಇತ್ತು, ಅವ್ರು ಕೇಳಿದ ಕ್ವಶನ್ಗಿಂತ ನೀವು ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ನೀವು ಚೆನ್ನಾಗಿ ಆನ್ಸರ್ ಮಾಡಿದ್ರು ಇಂಟರ್ವ್ಯೂಲೆಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಏನಂತ ಅಂದರೆ, ಬಯೋಟ್ ಆಪ್ಷನ್ ಎಲ್ಲ ಕಂಪ್ನಿಗಳಲ್ಲಿ ಇದೇ ಇರುತ್ತೆ ಆಲ್ಮೋಸ್ಟು. ಆಗ ನೀವು ಕೇಳ್ಕೊಬೋದು, ಅಂದರೆ ನೀವು ತುಂಬ ಚೆನ್ನಾಗಿ ತುಂಬ ಇಂಟರ್ವ್ಯೂ ಚೆನ್ನಾಗಿ ಮಾಡಿದ್ದೀರಾ ಅಂತ. ಮೊದಲಿಗೆ ಬಯೋಟ್ ಆಪ್ಷನ್ ಅಂದರೆ ಏನು ಅಂತ ಅದನ್ನ ತಿಳಿಸಿ. ಬಯೋಟ್ ಆಪ್ಷನ್ ಏನಂತ ಅಂದರೆ, ಈಗ 2 months ನೋಟಿಸ್ ಪೀರಿಯಡ್ ಇರುತ್ತೆ, ನೀವು 1 month ನೋಟಿಸ್ ಪೀರಿಯಡ್ ಕಂಪ್ಲೀಟ್ ಮಾಡ್ತೀರಾ, ಇನ್ನೊಂದು ಮಂತ್ ನೀವು ಮಾಡೋಕ್ಕೆ ರೆಡಿ ಇರಲ್ಲ. ಆವಾಗ ಏನು ಮಾಡಬೇಕು, ಆ ಮಂತ್ದು ಸ್ಯಾಲ್ರಿನ ನೀವು ನಿಮ್ಮ ಕಂಪ್ನಿಗೆ ನಂಗೆ ಬೇಡ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬೋದು. ಇಲ್ಲ ಅಂದರೆ ನಿಮ್ಮ ಕಂಪ್ನಿ, ಹೊಸ ಕಂಪ್ನಿ ನಿಮ್ಮನ್ನ ತೊಗೊಂಡಿರ್ತಾರಲ್ಲ, ಅವರು ನಂಗೆ ಈ ಕ್ಯಾಂಡಿಡೇಟು 1 monthಲ್ಲೇ ಬೇಕು, ನನಗೆ ಈ ಕ್ಯಾಂಡಿಡೇಟು ನಾನು 2 months ವೆಯ್ಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅಷ್ಟು ಸ್ಟ್ರಾಂಗ್ ಇದ್ದಾರೆ ಅಂದ್ಬಿಟ್ಟು ನಿಮ್ಮ ಹೊಸ ಕಂಪ್ನಿಯವರು ಹಳೆ ಕಂಪ್ನಿಗೆ ಪೇ ಮಾಡ್ತಾರೆ. 1 month ಸ್ಯಾಲ್ರಿ ನೀವೇನು ತೊಗೊಂತಿದ್ರೋ ಅದನ್ನು ಪೇ ಮಾಡಿಬಿಟ್ಟು ಅವರು ನಿಮ್ಮನ್ನ ಹೊಸ ಕಂಪ್ನಿಗೆ ತೊಗೊತಾರೆ. ಈ ಥರ ಚಾನ್ಸಸ್ ಎಲ್ಲ ತುಂಬ ಇದೆ. ಅದು ಯಾರೋ ಒಬ್ರಿಗಾಗಲ್ಲ, ಆಲ್ಮೋಸ್ಟ್ ಆಗುತ್ತೆ ಎಲ್ಲರಿಗೂ. ಕೆಲವ್ರಿಗೆ ಏನು ಮಾಡ್ತಾರೆ, ಕಂಪ್ನಿಯವರೇ ಬೈ ಮಾಡ್ತಾರೆ. ಕೆಲವೊಂದ್ಸ ಏನು ಮಾಡ್ತಾರೆ, ನೀವು ಜಾಯ್ನಿಂಗ್ ಆದಾಗ ಜಾಯ್ನಿಂಗ್ ಬೋನಸ್ ಅಂತ ಕೊಡ್ತಾರೆ.
1 ಮಂತ್ ಸ್ಯಾಲ್ರಿ ಅಂತ. ಸೊ ನಿಮಗೆ ನೀವು ಪೇ ಮಾಡಿ ಹೋಗಿರಬೇಕು. ಆಮೇಲೆ ನಿಮಗೆ ಜಾಯ್ನಿಂಗ್ ಬೋನಸ್ ಅಂತ ಕೊಡ್ತಾರೆ ಕಂಪ್ನಿಗಳು. ಕಂಪ್ನಿನೇ ಮಾತಾಡ್ಕೊಂಡು ಅವರೇ ಪೇ ಮಾಡ್ಕೊತಾರೆ. ಇನ್ನೂ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಎಂಪ್ಲಾಯ್ಸೇ ಪೇ ಮಾಡಬೇಕಾಗುತ್ತೆ 1 ಮಂತ್ ಸ್ಯಾಲ್ರಿ. ಈಗ ಎಕ್ಸಾಂಪಲ್ 2 ಮಂತ್ ನೋಟಿಸ್ ಪೀರಿಯಡ್ ಅಂದರೆ 1 ಮಂತ್ ವರ್ಕ್ ಮಾಡಿಬಿಟ್ಟು ಎಲ್ಲ ರಿವ್ಯೂಯಿಂಗ್ ಲೆಟರೆಲ್ಲ ಇಸ್ಕೊಂಡು ಅವ್ರು 1 ಮಂತ್ ಪೇ ಮಾಡಬೇಕಾಗುತ್ತೆ. ಸೊ ಎಂಪ್ಲಾಯಿಗಳೇ ಕೊಡಬೇಕು 1 ಮಂತ್ ಸ್ಯಾಲ್ರಿ. ಅದು ಏನೋ ಬೇಸಿಕ್ಕು, ಫುಲ್ಲು ಆಮೇಲೆ ಎಲ್ಲ ಅಮೌಂಟಾಗಿ ಕೊಡೋದಲ್ಲ, ಫುಲ್ಲು ಬರೀ ಓನ್ಲಿ ಬೇಸಿಕ್ ಪೇ ಇರುತ್ತೆ. ಸೊ ಅದಕ್ಕೇನೆ ಇಂಟರ್ವ್ಯೂ ಆದ್ಮೇಲೆ ಡಿಸೈಡ್ ಆಗೋದು ಹೆಂಗಿರುತ್ತೆ, ಯಾವ್ದು ಹೆಂಗಾಗುತ್ತೆ, ಏನ್ ಮಿರಾಕಲ್ಸ್ ನಡೆಯುತ್ತೋ ಹೇಳಕ್ಕಾಗಲ್ಲ. ಸೊ ಫಸ್ಟು ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗಬೇಕು. ಆ ಥರ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಯಾಕೆಂದರೆ ಫಸ್ಟ್ ನಂಗೆ 3 ಮಂತ್ ನೋಟಿಸ್ ಪೀರಿಯಡ್ ಅಂತ ಅಂದರೆ ಅಲ್ಲೇ ರಿಜೆಕ್ಟು, ಅಲ್ಲೇ ಇಂಟರ್ವ್ಯೂನೇ ಸ್ಕೆಡ್ಯೂಲ್ ಮಾಡಲ್ಲ ಅವ್ರುಗಳು. ಎಷ್ಟೊಂದು ನನಗೆ ಆ ಥರ ಆಗಿದೆ. 3 ಮಂತ್ಸ್ ನೋಟಿಸ್ ಪೀರಿಯಡ್ ಅಂತ ನಾನು ಆಕ್ಸೆಂಚರ್ ಇದ್ದಾಗ ಎಷ್ಟೊಂದು ಫಸ್ಟ್ ರೌಂಡ್ ಆಗಿರುತ್ತೆ, 3 ಮಂತ್ಸ್ ನೋಟಿಸ್ ಪೀರಿಯಡ್ ಆಗಲ್ಲ, ಅಲ್ಲಿ ಎಷ್ಟೊಂದು ಕಡೆ ರಿಜೆಕ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗೇ 3 ಮಂತ್ಸ್ ಎಲ್ಲ ಹೇಳಕ್ ಹೋಗ್ಬೇಡಿ. ಅದಕ್ಕಿಂತ ಮುಂಚೆ ನೀವು ಡೆಫಿನೆಟ್ ಆಗಿ ಇಲ್ಲ ನಾನು ಚೇಂಜ್ ಮಾಡಲೇಬೇಕು ಅಂತಾನೆ ನಿಮ್ಮ HR ಹತ್ರನೋ ಮ್ಯಾನೇಜರ್ ಹತ್ರನೋ ಹತ್ರ ಈ ಕಂಪ್ನಿಲಿ ಬಯೋಟ್ ಆಪ್ಷನ್ ಇದೆಯಾ ಏನು ಅಂತೆಲ್ಲ ಕೇಳ್ಕೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಓಕೆ. ಇಲ್ಲಾಂದ್ರೆ ಈ ಥರ ಸದ್ಯಕ್ಕೆ ಹೇಳಿ ನಿಮ್ಮ ಪರ್ಫಾರ್ಮೆನ್ಸ್ ಏನಾದ್ರು ಅವ್ರಿಗೆ ತುಂಬ ಇಷ್ಟ ಆಗಿ ಅವರೇ ತಗೊಳಕ್ಕೆ ರೆಡಿ ಇದ್ದು, ಇಲ್ಲ ನೀವೇ ಪ್ಯಾಕೇಜ್ ಚೆನ್ನಾಗಿ ಕೊಟ್ಟರು, ನಾನು ಪೇ ಮಾಡ್ಬಿಟ್ಟು ಅಲ್ಲಿ ನಾನು ಬೋನಸ್ ಇಸ್ಕೊತೀನಿ, ಆ ಥರ ಇದಾದ್ರೂ ಓಕೆ. ಇದೆಲ್ಲ ವರ್ಕೌಟ್ ಆಗುತ್ತೆ ಫ್ರೆಂಡ್ಸ್. ಇಷ್ಟೊಂದೆಲ್ಲ ಇದೆ. ಆದರೆ ಏನಂದ್ರೆ ಯೋಚನೆ ಮಾಡಿಬಿಟ್ಟು ಕಾಲಿಡಬೇಕಾಗುತ್ತೆ ಅಷ್ಟೇ. ಬಟ್ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡಿಸ್ಕೊಳ್ಳೋದು ನಿಮ್ಮ ಕೈಲೇ ಇರುತ್ತೆ. ಈಗ ಅಪ್ಲೈ ಮಾಡೋದು ನಾನೆಲ್ಲ ಹೇಳ್ಕೊಟ್ಟಿದ್ದೀನಲ್ವ, ನಿಮಗೆ ಕನ್ಫ್ಯೂಷನ್ ಇದ್ದರೆ ಹೇಳಿ, ನಾನು ಲೈವಾಗಿ ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಬಟ್ ಇಂಟರ್ವ್ಯೂನ ಸ್ಕೆಡ್ಯೂಲ್ ಮಾಡಿಸ್ಕೊಳ್ಳೋದು ನಿಮ್ಮ ಕೈಲಿರುತ್ತೆ. ಇಂಟರ್ವ್ಯೂ ಅದೇ ಒಂದ್ಸಲ ನೀಟಾಗೆಲ್ಲ ಪ್ರಿಪೇರ್ ಆಗಿಬಿಟ್ಟು ಎಕ್ಸ್ಪೀರಿಯನ್ಸ್ ಇರೋರಿಗೆ ನೀವು ರೆಸ್ಯೂಮಲ್ಲಿ ಏನು ಹಾಕಿರ್ತೀರ ಅದು ಕೇಳ್ತಾರೆ. ಮತ್ತು ಅಲ್ಲಿ JD ಜಾಬ್ ಡಿಸ್ಕ್ರಿಪ್ಷನ್ ಕಳಿಸಿರ್ತಾರಲ್ಲ ಇಂಟರ್ವ್ಯೂಗಿನ ಮುಂಚೆ, ಅದು ನೋಡ್ಕೊಂಡು ಸ್ವಲ್ಪ ಓದ್ಕೊಂಡು ಅವ್ರು ಕೇಳಿದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮಾತಾಡ್ಕೊಂಡು ಎಕ್ಸ್ಟ್ರಾ ಕ್ವಶನ್ಸು ಎಲ್ಲ ಕಮ್ಯುನಿಕೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರೆ ಇಂಟರ್ವ್ಯೂ ಆಯಿತು ಅಂತಲೇ ಅರ್ಥ. ಇವಾಗೆಲ್ಲ ತುಂಬ ChatGPT, ಕ್ರೋಮು ತುಂಬ ಇದಾವೆ, ಟೆಕ್ನಿಕಲ್ ಎಲ್ಲ ತುಂಬ ಇದಾವೆ. ಟೆಕ್ನಿಕಲ್ ಕ್ವೆಶನ್ಸ್ ಎಲ್ಲ ಅಲ್ಲೇ ಬರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಮೊದಲು ತರ 4 ರೌಂಡ್ ಎಲ್ಲ ಯೂಶಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ಇರಲ್ಲ, 2 ರೌಂಡ್ ಇರುತ್ತೆ. ಈಗ ಆಕ್ಸೆಂಚರ್ ಬಂದ್ರೆ 2 ರೌಂಡು, ಟೆಕ್ ಮಹೇಂದ್ರ ಬಂದ್ರೆ 2 ರೌಂಡು, ಈಗ ನಾನು ಸಿಂಚ್ ಬಂದ್ರು 2 ರೌಂಡು, TCS ಅಲ್ಲೂ ನಂಗೆ 2 ರೌಂಡ್ ಇದ್ದಿದ್ದು. ಸೊ ಆಲ್ಮೋಸ್ಟ್ ಎಲ್ಲ 2 ರೌಂಡ್ ಇರುತ್ತೆ ಅಷ್ಟೇನೆ. ಎಲ್ಲೋ ಒಂದೊಂದು ಕಂಪ್ನಿಗಳಲ್ಲಿ 3 ರೌಂಡು 4 ರೌಂಡ್ ಅಂತೆಲ್ಲ ಇರುತ್ತೆ. ಈ ಥರ ಇದ್ದಾಗ ಟ್ರೈ ಮಾಡಿ, ಸಿಗುತ್ತೆ. ಜಾನ್ವರಿಗೆ ಓಪನಿಂಗ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಏನೇನು ಅನ್ಕೊಂಡಿದ್ದೀರಾ ಆ ಕಂಪ್ನಿಗಳೇ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಹೌದು. ಮತ್ತು ನಾನು ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಏನು ಗೊತ್ತಾ, ಇವಾಗ 2 ಮಂತ್ಸ್ ನೋಟಿಸ್ ಪೀರಿಯಡ್ ಇರುತ್ತೆ. ನೀವು ಸ್ಟಾರ್ಟಿಂಗ್ ಜಾಯ್ನ್ ಆಗಬೇಕಾದ್ರೆ ಅವ್ರಿಗೆ 1 ಮಂತ್ ಹೇಳ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. ಸೊ 2 ಮಂತ್ಸ್ ನೋಟಿಸ್ ಪೀರಿಯಡು, ಬಟ್ 1 ಮಂತ್ ಬಯೋಟ್ ಆಪ್ಷನ್ ಇದೆ ಅಂತ ಹೇಳ್ಬಿಟ್ಟು 1 ಮಂತ್ ಸರ್ವ್ ಮಾಡಿ, ಆಯಿತಾ. ಲಾಸ್ಟ್ 3 ಡೇಸ್ ಇದ್ದಂಗೆ ನಿಂಗೆ ಆಲ್ರೆಡಿ ಆಫರ್ ಲೆಟರ್ ಕೈಗೆ ಬಂದಿರುತ್ತೆ. ಲಾಸ್ಟ್ 3 ಡೇಸ್ ಇದ್ದಂಗೆ ಇನ್ ಕೇಸ್ ಬಯೋಟ್ ಆಪ್ಷನ್ ಸಿಕ್ಕಿಲ್ಲ, ನಿಮ್ಮ ಮ್ಯಾನೇಜರ್ ಕೊಡ್ತಿಲ್ಲ ಅಂತಂದರೆ ಅವಾಗ ಏನು ಮಾಡಿ, ಆ HR ಕಾಲ್ ಮಾಡಿಬಿಟ್ಟು ಇಲ್ಲ ಇನ್ನೂ ಹೊಸೊಬ್ರನ್ನ ಹೈರ್ ಮಾಡಿಲ್ಲ, ಬಯೋಟ್ ಆಪ್ಷನ್ ಕೊಡ್ತಿಲ್ಲ, ಹೊಸೊಬ್ರು ಹೈರ್ ಆಗಿಲ್ಲ, ಇನ್ನೂ ಟ್ರೈನಿಂಗ್ ಕಂಪ್ಲೀಟ್ ಆಗಿಲ್ಲ, ಒಂದು ಮ್ಯಾನೇಜರ್ಗಳು ಒಪ್ಕೊಳ್ಳಲ್ಲ. ಸೊ ಅದೇ ಥರ ರೀಸನ್ ಕೊಟ್ಬಿಟ್ಟು, ಸೊ ಇಲ್ಲ ಇಲ್ಲಿ ಇನ್ನೂ ಆಗಿಲ್ಲ ಅಂತಂದಾಗ ಅವ್ರು ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಯೋಚನೆ ಮಾಡ್ತಾರೆ, ಇನ್ನೇನು 2 ಡೇಸ್ ಇದೆ, ಇನ್ನೊಂದು ಮಂತ್ ಕಾಯಲೇಬೇಕಲ್ಲ, ಬೇರೆ ಆಪ್ಷನ್ ಇಲ್ವಲ್ಲ. ಸೊ ಅವರು ವೆಯ್ಟ್ ಮಾಡ್ತಾರೆ. ಸೊ ನಿಮಗೇನೋ ಇಂಟು ಶೆಡ್ಯೂಲ್ ಆಗಬೇಕು, ಆಫರ್ ಲೆಟರ್ ಕೈಗೆ ಬರಬೇಕು, ಅದು ಮೇಯ್ನು. ಸೊ ನೀವು ಈ ಥರ ಟೆಕ್ನಿಕ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಅಷ್ಟೇ MNCಗಳಲ್ಲಿ ನೀವು ಆರಾಮಾಗಿ ಲೀಡ್ ಮಾಡ್ಬೋದು. ಸೊ ನನ್ನ ಕಡೆಯಿಂದ ಇದು ಸಜೆಷನ್ನು. ನೀವೇನು ಹೇಳ್ತೀರಾ ಅನಿತವ್ರೆ? ನಾನು ಅದೇ ಹೇಳ್ತೀನಿ. ಇವಾಗ ನೀವು ಎಷ್ಟೊಂದು ಜನ ಕೇಳಿರಿ ಸಜೆಷನ್ ಕೊಡಿ ಹೆಂಗೆ ತೊಗೊಂಡ್ರಿ, ಎಷ್ಟೊಂದು ಕಮೆಂಟ್ಸ್ ಬಂದಿತ್ತು, ಬರೀ ಜಾಬ್ ರಿಲೇಟೆಡೇ ಆಗಿರ್ತದೆ ಆ್ಯಕ್ಚುಲಿ. ಸೊ ಜಾಬ್ ತೊಗೊಳಕ್ಕೆ ಎಷ್ಟೊಂದು ಕಷ್ಟ ಬೀಳ್ತಿದ್ದೀರಾ ಅಂತ ಗೊತ್ತಾಯಿತು. ಇದನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ. ಇದು ಇಷ್ಟೊಂದು ಸಜೆಷನ್ ಕೊಟ್ಟು ನನಗೇನು ಗೊತ್ತೋ ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡಿಕೊಂಡು ನಾನು ಇವತ್ತು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ ವಿಡಿಯೋ. ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡೋದಲ್ಲ, ನಿಮ್ಮ ಫ್ಯಾಮಿಲಿಗೂ ಹೇಳಿ, ನೀವು ಫ್ರೆಂಡ್ಸ್ಗೂ ಹೇಳಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಸಿ ನಮ್ಮ ಚಾನೆಲ್ನ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.